ತುಂಬಾ ಖುಷಿ ಆಗ್ತಾ ಇದೆ. ಹೌದಾ? ಯಾಕಂದ್ರೆ ಇದನ್ನು ನೀವೇ ಬರ್ತಿದ್ದೀರಿ. ಖುಷಿ ಆಗುತ್ತೆ ಎಲ್ಲರಿಗೂ ಇವತ್ತು ಶುಭ ಸಂದರ್ಭದಲ್ಲಿ ಮಕ್ಕಳ ದಿನಾಚರಣೆಯ ವಿಶೇಷತೆಯನ್ನು ನಿಮಗೆ ತಿಳಿಸ್ತಾ ಇದ್ದೀನಿ. ಈಗ ನೀವು ನೋಡಿ ಸ್ಪೆಷಲಿ 6 to 7 6ರಿಂದ 10ನೇ ತರಗತಿಗೆ ಓದುತ್ತಿರುವಂಥ ಮಕ್ಕಳು ನನಗೆ ಕವನ ಹೇಳ್ತೇನೆ. ಆ ಕವನ ಯಾರಿಗೆ ಸಂಬಂಧಿಸಿದೆ ಅಂತ ಹೇಳಬೇಕು. ಓಕೆನಾ? ಸಮಯದ ಅಭಾವಗಳಿಂದ ನಾನು ಕೆಲವೊಂದು ವಿಷಯಗಳನ್ನು ಅಷ್ಟೇ ಬಂದಿದ್ದೀನಿ. ದಯವಿಟ್ಟು ಬೇರೆ ಯಾರು ಹೀಗಾಗಬಾರ್ದು. ಫಸ್ಟು ಮಕ್ಕಳು ನೀವು ಅಂದರೆ ನಿಮಗೆ ಇವತ್ತು ಮಕ್ಕಳ ದಿನಾಚರಣೆಯ ಬಗ್ಗೆ ಸಂಬಂಧಪಟ್ಟಂಥ ಒಂದು ಕವನ. ನೀವು ಈ ಶಾಲೆಯ ಮಕ್ಕಳು, ನಮಗೆಲ್ಲ ನೀವೇ ಆಧಾರ ಸ್ತಂಭಗಳು, ನಿಮ್ಮಿಂದಲೇ ಬದುಕುತ್ತಿರುವ ನಾವುಗಳು, ಕಾರಣ ನೀವೆಲ್ಲ ಮಾರ್ಗಂಡೇಶ್ವರನ ಹೂಗಳು. ನೀ ನನಗೆ ಮಗು, ನಿನ್ನಲ್ಲಿದೆ ಈ ನನ್ನ ನಗು, ನಿನ್ನ ಹರಸರಿಯ ದೇವ ನೀಡಿ ಸಂತಸದ ನಗು. ಇಂದು ನೆಹರುರವರ ಜನ್ಮದಿನ, ಅವರನ್ನು ಸ್ಮರಿಸುವ ದಿನ. ಈ ದಿನದ ಶಾಲೆಗೆ ಮಕ್ಕಳಿಂದ ಸಿಹಿಯ ಬೋಧನ. ಬನ್ನಿ ಶಿಕ್ಷಕರೇ, ನಾವೆಲ್ಲ ಇಲ್ಲಿ ಪಾಲ್ಗೊಳ್ಳೋಣ. ನಾವು ನೀವೇ ಕಂಡಿರಬೇಕು, ಯಾರು ಅಂತ ನೀವೇ ಹೇಳಬೇಕು. ಓಕೆನಾ? ನಗು ಮುಖದ ಒಡೆಯ ಇವರು ನಗು ನಗುತ್ತ ಶಿಕ್ಷಣವನ್ನು ಮಕ್ಕಳಲ್ಲಿ ಉಳಿಸುವರು. ತಕ್ಷಣ ಯಾವುದೇ ಸಮಸ್ಯೆ ಬಗೆಹರಿಸಿದರೂ ಸದಾ 3 ಕಾಲ ನಗುತ್ತಾ ಇರಲಿ ಎಂದು ಹರಸಲಿ ಆ ದೇವರು. ಸರಿಯಾಗಿ ಕೇಳ್ಕೋಬೇಕು. ನಿಷ್ಕಲ್ಮಶವಿಲ್ಲದ ಮನಸ್ಸು ಇವರದು, ತಾಯಿಯ ಸ್ವರೂಪದಿ ಶಾಲೆಗೆ ಸೇರಿರುವರು. ಮಕ್ಕಳ ಯಾರು ಇನ್ನ ಎಲ್ಲಿದೆ? ನಿಷ್ಕಲ್ಮಶವಿಲ್ಲದ ಮನಸ್ಸು ಇವರದು, ತಾಯಿಯ ಸ್ವರೂಪದಿ ಶಾಲೆಗೆ ಸೇರಿರುವರು. ಮಕ್ಕಳ ತಪ್ಪನ್ನು ಸಹಿಸದೇ ತಿದ್ದುವರು. ಇವರೆಂದರೆ ಮಕ್ಕಳಿಗೆ ಬಲು ಪ್ರಿಯರು. ಎಲ್ಲ ಹೇಳ್ಬೇಕು ಯಾರು? ಮಧುರಾ ಮೇಡಮ್. ಮಕ್ಕಳಿಗೆ ತಾಯಿಯ ರೂಪ, ತೋರುವರು ಸಹನೆಯ ಕೋಪ. ಇವರೆಂದರೆ ಮಕ್ಕಳಿಗೆ ಪಶ್ಚಾತ್ತಾಪ, ಅದೇನೇ ಗೊತ್ತಿಲ್ಲ ಸಿಗೋದೇ ಪದರೂಪ. ಅನುಪಮ ಮಿಸ್ ಹೇಳಿ, ಇನ್ನೊಂದು ಅರ್ಥ ಆಗೋದು ಹೇಳ್ತೇನೆ, ನೀವೇ ಹೇಳ್ತೇನೆ. ಮಕ್ಕಳಿಗೆ ತಾಯಿಯ ರೂಪ, ತೋರುವರು ಸಹನೆಯ ಕೋಪ. ಅಂದ್ರೆ ಸಿಟ್ಟು ಬದಲಾವಣೆ ಸಹನೆಯಲ್ಲಿ ಕೋಪವನ್ನು ತೋರಿಸಿದರು. ಇವರೆಂದರೆ ಮಕ್ಕಳಿಗೆ ಪಶ್ಚಾತ್ತಾಪ, ಅಂದ್ರೆ ಅವ್ರು ತೋರಿಸಿಕೊಂಡರೆ ನಾನು ಎಷ್ಟು ತಪ್ಪು ಮಾಡಬಾರ್ದು. ಕಾಮೇಶ್ವರಿ ಅರ್ಥ ಆಯ್ತಾ? ಸರಿಯಾಗಿ ಅರ್ಥ ಮಾಡ್ಕೊಡ್ರಿ. ಎಲ್ಲ ಟೀಚರ್ಸು ಒಂದೇ ಅಲ್ವಾ? ಸರ್ ಕೇಳಲಿ, ಇವರ ಮನಸ್ಸು ಮಗುವಿನ ತರ,
ಹೈಸ್ಕೂಲ್ ತಪ್ಪನ್ನು ತಿದ್ದಿ ಕ್ಷಮಿಸುವರು ಹೂವಿನ ತರ. ನನಗೆ ನಿಂತಿರುವರು ಸಹ ಸಹೋದರಿಯ ತರ. ಇವರು ಮಗುವಿನ ಮನಸ್ಸೇ ಒಂಥರ. ಗುಡ್. ನೆಕ್ಸ್ಟ್ ಫಸ್ಟ್ನೇ ಹೇಳ್ಕೊಡ್ರೆ ನೀವು ಹೇಳ್ಬಿಡ್ತೀರಿ. ತೊದಲು ಕನ್ನಡ ನುಡಿ ಇವರದು. ಕೋಪ ತೊದಲು ಕನ್ನಡ ನುಡಿ ಇವರದು. ಕೋಪ ಹೊಳೆಯ ತರ ಹರಿಯುತ್ತಿರುವುದು. ಮನಸ್ಸು ಹಾಲಿನಷ್ಟೇ ಪರಿಶುದ್ಧವಾದುದು. ಇವರ ಶಿಕ್ಷಣವೇ ಅಂತಹದ್ದು. ಗುಡ್. ನೆಕ್ಸ್ಟ್ ಇವರು ನಿಜವಾದ ಶಿಕ್ಷಕಿ. ಎರಡು ನಿಜವಾದ ಶಿಕ್ಷಕರೇ. ಇವರು ನಿಜವಾದ ಶಿಕ್ಷಕಿ. ಮಕ್ಕಳನ್ನು ಮಾತಿನಲ್ಲಿ ಹೆದರಿಸುವ ಶಿಕ್ಷಕಿ. ಸರಿಯಾಗಿ ಕೇಳ್ರಿ. ಇವರೆಂದರೆ ಮಕ್ಕಳೆಲ್ಲ ಕಕ್ಕಾಬಿಕ್ಕಿ, ಆದರೆ ಮಕ್ಕಳಿಗೆ ಇವರೇ ನಿಜವಾದ ಶಿಕ್ಷಕಿ. ಗುಡ್ ಅನಿತಾ ಮಿಸ್. ನೆಕ್ಸ್ಟ್ ಸರ್ ಆಧಾರ್ ಕಾರ್ಡ್ ಇಲ್ಲಿ ಬರ್ತೀನಿ ಸರ್. ಆಧಾರ್ ಕಾರ್ಡ್ ಓಕೆ. ನೆಕ್ಸ್ಟ್ ಆಧಾರ್ ಕಾರ್ಡ್ ಜೆರಾಕ್ಸ್ ಹೇಳ್ಬಿಡ್ತೀರಾ? ಅದೇ ಹೇಳಬೇಕು. ಹೆಸರಲ್ಲಿದೆ ಶಾಂತತೆ ರೂಪ. ತಪ್ಪು ಸಹಿಸಿದ ನಿಜ ಮಾತೃ ಸ್ವರೂಪ. ವಿಜ್ಞಾನ ಕಲಿಸುವಾಗ ಶಿಕ್ಷಣ ಅಪರೂಪ. ಇವರೇ ನಮ್ಮ ಯಾರು? ಶಾಂತಾ ಮಿಸ್.